Hey guys, welcome back to my channel, Kiru Vlogs. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಆ್ಯಂಡ್ ಇವತ್ತು ಊರಿಗೆ ಹೊರಟಿದ್ದೀವಿ. ಆಲ್ಮೋಸ್ಟ್ ಊರ ಹತ್ರನೇ ಇದ್ದೀವಿ. ದೇವ್ರು ಮಾಡಬೇಕಿತ್ತು, ನಾಗರು ಮಾಡಬೇಕಿತ್ತು, ಹಾಗಾಗಿ ಫುಲ್ ಫ್ಯಾಮಿಲಿ ಬಂದಿದ್ದೀವಿ. ಎಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಊರ ಕಡೆ ಹೊರಟಿದ್ದೀವಿ. ಆ್ಯಂಡ್ ನಾನು ನೋಡ್ದಂಗೆ 70 to 80% ಎಲ್ಲ ಕಡೆ ಸಿಹಿ ಅಡುಗೆ ಮಾಡ್ತಾರೆ, ಬಟ್ ನಮ್ಮದು ಖಾರ ಇರುತ್ತೆ. ಸೊ ಹೇಗಿರುತ್ತೆ ಹೋಲ್ ಡೇ ಅಂತೆಲ್ಲ ತೋರಿಸ್ತಾ ಹೋಗ್ತೀನಿ, ಬನ್ನಿ ಹೋಗಿ. ಸೊ ಮನೆಗೆ ಹೋಗಿದ ತಕ್ಷಣ ಅಡುಗೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿಕೊಂಡು ಸ್ಟ್ರೈಟ್ ಪೂಜೆ ಮಾಡೋ ಕಡೆ ಹಾಫ್ ಆನ್ ಅವರ್ ಅಷ್ಟೇ. ಇದು ಅಪ್ಪ ಹೆಂಗಿದ್ದಾರೆ ಹುಡುಗಿದಾರು ಹೋಗೋದು ಅಳ್ಸ್ಲೈನ್ ನೋಡಿ ಎಷ್ಟು ಕೆಳಗಡೆ. ಎಷ್ಟು ಕೆಳಗಡೆ ಬಿಟ್ಟಿದೆ ಅಳ್ಸ. ಸೊ ನಾವು ನಾಗರು ಮಾಡೋ ಜಾಗ ಇಲ್ಲೇನೆ. ಸೊ ಮುಂಚೆ ಇಲ್ಲಿ ಉತ್ತ ಇತ್ತು, ಬಟ್ ಇವಾಗ ಅದು ಕಾಣಲ್ಲ, ಅದೆಲ್ಲ ಚೇಂಜಸ್ ಆಗಿಬಿಟ್ಟಿದೆ ಸಿಕ್ಕಾಪಟ್ಟೆ. ಉತ್ತ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ. ನಾವು ಮರಗಳನ್ನ ಲ್ಯಾಂಡ್ ಮಾರ್ಕಾಗಿ ಇಟ್ಕೊಂಡಿದ್ದೀವಿ, ಹೋದಾಗ ಗೊತ್ತಾಗಲ್ಲ ಅಂತ. ಸೊ ಅಲ್ಲಿ ಹೋದ್ಮೇಲೆ 5 ಕಲ್ಲನ್ನ ತೊಗೊಂಡು 5 ಕಲ್ಲನ್ನು ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಅದನ್ನೇ ನಾವು ದೇವರು ಅಂತಲ್ಲಿ ಪೂಜೆ ಮಾಡೋದು. ಸೊ ಬೇಸಿಕಲಿ ಉತ್ತದ ಮೇಲೆ 5 ಕಲ್ಲು ಇಟ್ಬಿಟ್ಟು ಪೂಜೆ ಮಾಡೋದು. ಆ್ಯಂಡ್ ಅದಕ್ಕೆ ನಾಗರ ತಾಳಿ ಅಂತ ಬರುತ್ತೆ, ಅದನ್ನು ಇಟ್ಬಿಟ್ಟು ಮಾಡೋದು. ಸೊ ಈ ಸಲ ನಾವು 2 ಫ್ಯಾಮಿಲಿ ಸೇರ್ಕೊಂಡು ಮಾಡ್ತಾಯಿದ್ವಿ. ಒಂದು ನಮ್ಮದು ಮತ್ತು ಇನ್ನೊಂದು ಅವರು ನಮ್ಮ ರಿಲೇಟಿವ್ ಶಶಿ ಅಕ್ಕ ಅಂತ. ಸೊ ಅವ್ರ ಫ್ಯಾಮಿಲಿ ಮತ್ತು ನಮ್ಮ ಫ್ಯಾಮಿಲಿ ಸೇರ್ಕೊಂಡು ಮಾಡಿದ್ದು. ಫಸ್ಟು ಅರಿಶಿನ ಕುಂಕುಮ ಎಲ್ಲ ಹಾಕಿ ಆಮೇಲೆ 9 ಸುತ್ತು ದಾರನ ಸುತ್ತುತ್ತಾರೆ. ಅದನ್ನೇ ಇಲ್ಲಿ ಮಾಡ್ತಾರೆ ನಮ್ಮ ಡ್ಯಾಡಿ ಮತ್ತು ನನ್ನ ತಮ್ಮಂದಿರೆಲ್ಲನೂ ಸೇರಿಕೊಂಡು. 9 ರೌಂಡ್ ಆದಮೇಲೆ ಎಲೆ ಇಟ್ಟು ನಮ್ಮದು ಏನು ಅರಿಶಿನ ಕುಂಕುಮ ಎಲ್ಲ ಇಟ್ಟು ಹೂವು ಹಾಕಿ ಪೂಜೆ ಐಟಮ್ ಎಲ್ಲ ಏನೇನಿದೆ ಅದನ್ನೆಲ್ಲ ಇಟ್ಟು ಆಮೇಲೆ ಅನ್ನ ಇಟ್ಟು ಮೊಸರು ಹಾಕಿ ಮೊಸರನ್ನದ ಎಡೆ ಹಾಕೋದು ಫಸ್ಟ್ ಟೈಮ್ ಹೋದಾಗ. ಇವಾಗ ನಮ್ಮಮ್ಮ ಹಾಕ್ತಾಯಿದ್ದಾರಲ್ಲ, ಸೊ ವೈಟ್ ರೈಸ್ ಮತ್ತು ಮೊಸರು, ಇನ್ನೇನಿಲ್ಲ, ಇದನ್ನು ಎಡೆ ಇಟ್ಬಿಟ್ಟು ಪೂಜೆ ಮಾಡೋದು. ಸೊ ಈ ರಿಚುವಲ್ನ ನಾವು ಎವ್ರಿ ಇಯರ್ ಒನ್ಸ್ ಮಾಡೇ ಮಾಡ್ತೀವಿ, ವರ್ಷಕ್ಕೊಂದ್ಸಲಿ ಮಾಡಲೇಬೇಕು ಕೂಡ. ಬಿಕಾಸ್ ನಾವೇನಾದರೂ ಒಂದು ಸಲ ಬಿಟ್ಟರು ನಮಗದು ಅದ್ರ ಸಿಂಪ್ಟಮ್ಸ್ ಗೊತ್ತಾಗ್ಬಿಡುತ್ತೆ. ಲೈಕ್ ಕನ್ಸಲ್ಲಿ ಹಾವು ಬರೋ ಥರನೋ ಇಲ್ಲ ಕಿವಿಲಿ ಯಾರಿಗಾದ್ರೂ ಒಬ್ರು ಕಿವಿ ಸೋರೋ ಥರ ಏನಾದರೂ ಒಂದು ರೂಪದಲ್ಲಿ ಗೊತ್ತಾಗ್ಬಿಡುತ್ತೆ. ಆವಾಗ ಹೋಗ್ಬಿಟ್ಟು ಮಾಡಬೇಕಾಗುತ್ತೆ. ಆ್ಯಂಡ್ ಇದನ್ನು ನಮ್ಮಮ್ಮ ಆಲ್ಮೋಸ್ಟ್ ನನ್ನ ತಮ್ಮ ಚಿಕ್ಕವನಿದ್ದಾಗ ಒಂದ್ಸಲಿ ಅವನಿಗೆ ಸ್ಕಿನ್ ರ್ಯಾಷಸ್ ಸ್ಟಾರ್ಟ್ ಆಯಿತು. ಎಲ್ಲೇ ಏನು ಟ್ರೀಟ್ಮೆಂಟ್ ಕೊಡಿಸಿದ್ರು ಅದು ಕಮ್ಮಿ ಆಗ್ತಿರ್ಲಿಲ್ಲ. ಆವಾಗ ಗೊತ್ತಾಯಿತು ನಾವು ನಾಗರು ಮಾಡೋದು ಬಿಟ್ಟಿದ್ದಾರೆ ನಮ್ಮ ಆ್ಯನ್ಸಿಸ್ಟರ್ಸ್ ಅಂದರೆ ಅಜ್ಜಿ ತಾತ ಎಲ್ಲ. ಹಾಗಾಗಿ ಅವಾಗಿಂದ ಮತ್ತೆ ರೂಢಿ ಮಾಡಿಕೊಡ್ರು. ನನ್ನ ತಮ್ಮ ಚಿಕ್ಕವನಿದ್ದಾಗಿಂದ ಮಾಡ್ತಾಯಿದ್ದೀವಿ, ಎವ್ರಿ ಇಯರ್ ಮಾಡ್ತೀವಿ, ಮಾಡಲೇಬೇಕು ಕೂಡ. ಸೊ ನಾಗರು ಮಾಡ್ತಾ ಇರೋದ್ರಿಂದ ಹಾಲು ಕೂಡ ಹಾಕ್ತೀವಿ ಉತ್ತಕ್ಕೆ. ಆ್ಯಂಡ್ ಅದಾದಮೇಲೆ ನಾವಿಲ್ಲಿ ಖಾರ, ನಾನು ಆಗಲೇ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ನಲ್ಲ, ಸೊ ನಾವು ನಾಗರಿಗೆ ಖಾರ ಮಾಡ್ತೀವಿ, ಅಂದರೆ ಕೋಳಿ ಬಲಿ ಕೊಟ್ಟು ಮಾಡ್ತೀವಿ. ಆ್ಯಂಡ್ ಕೋಳಿ ತಲೆ ಒದ್ರಿದ್ರೆ ಮಾತ್ರ ನಾವು ಅದನ್ನು ಬಲಿ ಕೊಡೋಕ್ಕಾಗೋದು. ಆ್ಯಂಡ್ ಕೋಳಿಗಳು ಆ್ಯಕ್ಚುಲಿ ಸತಾಯಿಸ್ತವೆ ಗೈಸ್, ಅದು ತಲೆ ಹೋದ್ರೋದಕ್ಕೇ. ಒಂದೇನೋ ಬೇಗ ಹೋದ್ರುತ್ತು, ಬಟ್ ಇನ್ನೊಂದು ಇದೆಯಲ್ಲ ಈ ಚಿಕ್ಕದು, ಇದು ಮಾತ್ರ ಇಷ್ಟೊತ್ತು ತೊಗೊಂಡು ಓಡೋಡು ಬೇರೆ ಹೋಗ್ತಾ ಇದೆ, ಬಿಟ್ಟರೆ ಸಾಕು ಓಡೋಗುತ್ತೆ. ಸೊ ಸ್ವಲ್ಪ ಹೊತ್ತು ಆಯಿತು ಇದು ಒದ್ರೋದಕ್ಕೆ, ಫುಲ್ ಮೈ ಕೊಡಬೇಕು ಅಂತ. ಓ ಓಡ್ತಾ ಇತ್ತದು. ನೀರಾಕಮ್ಮ ಅದಕ್ಕೆ. ಸೊ ಕೋಳಿ ಬಲಿ ಆದಮೇಲೆ ತಲೆನ ನಾವು ಎತ್ಕೊಂಡು ಹೋಗಲ್ಲ, ತಲೆನ ಅಲ್ಲೇ ಬಿಟ್ಬಿಡ್ತೀವಿ. ಇನ್ನು ಮಿಕ್ಕಿರೋದನ್ನು ಮಾತ್ರ ಕ್ಲೀನ್ ಮಾಡಿಸ್ಕೊಂಡು ಅಡುಗೆ ಮಾಡ್ಕೊಂಡು ವಾಪಸ್ ಇಲ್ಲಿಗೆ ಬರಬೇಕಾಗುತ್ತೆ. ಅದಾದಮೇಲೆ ನಮ್ಮಮ್ಮ ಎಲ್ಲರಿಗೂ ಮೊಸರನ್ನ ಎಡೆ ಇಟ್ಟಿರೋದು ಪ್ರಸಾದ ಕೊಟ್ಟರು. ಸೊ ಫಸ್ಟ್ ರೌಂಡ್ ಆಫ್ ಪೂಜೆ ಇಲ್ಲಿಗೆ ಮುಗೀತು. ಅದಾದಮೇಲೆ ಉತ್ತಕ್ಕೆ ಹಾಲು ಹಾಕಿರ್ತೀವಲ್ಲ, ಆ ಮಣ್ಣನ್ನ ತೊಗೊಂಡು ಮುಖಕ್ಕೆ, ಕೈಗೆ, ಕಾಲಿಗೆ ಎಲ್ಲ ಹಚ್ಕೊಬೇಕು. ಆವಾಗಲೇ ಈ ಪೂಜೆ ಕಂಪ್ಲೀಟ್ ಆಗಿದೆ ಅಂತ. ಬಿಕಾಸ್ ಅದು ಮೇಯ್ನಾಗಿ ನಮಗೆ ಸ್ಕಿನ್ ಮೇಲೇ ಕಾಣಿಸ್ಕೊಳ್ಳೋದು, ಏನೇ ಎಫೆಕ್ಟ್ ಆದರೂ. ನನ್ನ ತಮ್ಮಂಗೆ ರ್ಯಾಷಸ್, ಅಲರ್ಜಿ ಟೈಪ್ ಆಗ್ತಿದ್ದಿದೆ ಫುಲ್ ಬಾಡಿ ಸ್ಕಿನ್ನಲ್ಲಿ. ಸೊ ಅದಕ್ಕೋಸ್ಕರ ಇದನ್ನೆಲ್ಲ ಫುಲ್ ಎಲ್ಲರೂ ಹಚ್ಕೊತಾರೆ.
ನನ್ನ ತಮ್ಮಂದಿರು ಎಲ್ಲ ಹಚ್ಚಿಸ್ಕೊಂಡ್ರು ನಮ್ಮ ಡ್ಯಾಡಿ ಹತ್ರನೇ. ಎಲ್ಲಾರ್ಗು ಮುಖಕ್ಕೆ ಹಾಕೈತ್ ಕಣಮ್ಮ. ಕೈಗೆ ಮಕ್ಕಳ ಬೆಂತ ಹಾಕ್ಸ್ಕೊಳ್ಳದೆ ಸ್ನಾನ ಮಾಡ್ಕೊಂಡು ಬಂದೆ ಅಲ್ಲೇ ಸೊ ಹಿಂಗೆ ಎಲ್ಲರೂ ಹಚ್ಚಿಸ್ಕೊಂಡಾದ್ಮೇಲೆ ವಾಪಸ್ ಕೋಳಿನ ತೊಗೊಂಡು ಕ್ಲೀನ್ ಮಾಡಿಸ್ಕೊಂಡು ಅಡುಗೆ ಮಾಡಿಕೊಂಡು ಮತ್ತೆ ಇಲ್ಲಿಗೆ ಬರಬೇಕು ನಾವು. ಅಲ್ಲೊಂದು ತೋತಾಪುರಿ ಇದೆ, ಅದನ್ನು ಕೀಳೋದಕ್ಕೆ ಮಾರುತಿ ಅವರು ಸಾಹಸ ಮಾಡ್ತಿದ್ದಾರೆ. ನಮ್ಮ ಅಯ್ಯ ಕೈ ಹಿಡ್ಕೊಂಡು ಕಾಯ್ತಾ ಇದೆ ಬೀಳುತ್ತೆ ಅಂತ. ಮಾಗೈತೆ ನಮ್ಮ ಕಾರ್ ವಾಷಿಂಗಲ್ಲಿದೆ, ಹಾಗಾಗಿ ನಮ್ಮ ಚಿಕ್ಕಪ್ಪನ ಕಾರಲ್ಲಿ ಹೋಗ್ತಾ ಇದ್ದೀವಿ. ಅಡುಗೆ ಎಲ್ಲ ಆಗಿದೆ, ಏನಿದ್ರು ಇವಾಗ ಹೋಗ್ಬಿಟ್ಟು ಎಡೆ ಹಾಕ್ಬಿಟ್ಟು ಬರ್ಬೇಕು. ಇವಾಗ ಅವಾಗಲೇ ಮಾಡಿ ಹೋಗಿದ್ದು ಪೂಜೆ ಇದು. ತಲೆ ಎಲ್ಲ ನೋಡಿ ಅಲ್ಲ ಇದೆಯಲ್ಲ. ಇವಾಗ ಅನ್ನ ಮತ್ತು ಸಾಂಬಾರು ನಾವೇನು ಕಟ್ ಮಾಡಿದ್ರು ಕೋಳಿ ಎಡೆಗೆ ಇದನ್ನೇ ಇಡಬೇಕು. ಅದು ಮತ್ತು ಶಶಿ ಅಕ್ಕ ಹೊರ್ತಿದ್ದು ಎಡೆಗೆ ಇಟ್ಬಿಟ್ಟು ಇವಾಗ ಇನ್ನೊಂದು ರೌಂಡ್ ಪೂಜೆ ಎಲ್ಲ ಮಾಡಿ ಬಗ್ಬೇಕು. ನಾಗರು ಮಾಡೋ ಪ್ಲೇಸ್ ಬಂದಿದೆ. ಇದು ನಮ್ಮ ಜಮೀನಲ್ಲ ಆ್ಯಕ್ಚುಲಿ, ಆದರೆ ನಮ್ಮ ಫ್ಯಾಮಿಲಿ ಎಲ್ಲರೂ ಇಲ್ಲೇ ಬಂದು ಮಾಡೋದು. ಅಲ್ಲಿ ನಮ್ಮ ಮಮ್ಮಿ ಸ್ಯಾರಿ ಕಾಣಿಸಿದ್ವಿ, ಅಲ್ಲಿ ಹೋಗ್ತಿದ್ದೀವಿ. ಅಲ್ಲಿ ತಿನ್ನಲಿಲ್ಲ ಮಾಟ ನಾನು ಯಾವಾಗ ಇವನ್ ಥರ ಗಾಡಿ ಓಡಿಸೋದು, ಐ ಮೀನ್ ಕಾರ್ ಓಡಿಸೋದು. ಈ ವರ್ಷನೇ DL ಮಾಡಿಸ್ತೀನಿ ಗೈಸ್, 4 ವೀಲರ್ದು ಸೇರಿಸಿ ಮಾಡಿಸ್ತೀನಿ. ಎಟಕ್ಸುತ್ತೆ, ಯಾಕೆ ಎಟಕ್ಸಲ್ಲ? ಓಡಿಸಿದ್ದೀನಿ ನಾನು ಕಾರ್, ಎಲ್ಲಾನು ಎಟಕ್ಸುತ್ತೆ. ಇದೆಲ್ಲ ಕಟ್ಟು ಹಸುಗೇನು ಇಟ್ಟಿರ್ಲಿಲ್ಲ, ಅದು ಮುಂದೆ ಇತ್ತು, ನಾನು ಇಲ್ಲೇ ಬ್ರೇಕ್ ಹಾಕ್ತೆ ಶಟಪ್. ನಾನು ಇವನು ಅದು ಅಲ್ಲಿ ಮುಂದೆ ಇತ್ತು ಅಂದ್ಬಿಟ್ಟು ನಾನು ಇಲ್ಲೇ ಬ್ರೇಕ್ ಹಾಕ್ಬಿಟ್ಟೆ. ಬೇಕು ಗುರು ಬೇಕು ಗುರು ಬೇಕು. ಸೊ ಇಲ್ಲಿಗೆ ನಮ್ಮ ನಾಗರು ಪೂಜೆ ಎಲ್ಲ ಮುಗೀತು. ಮನೆಗೆ ಬಂದು ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಊಟ ಮಾಡಿದ್ವಿ. ನಮ್ಮ ಡ್ಯಾಡಿ ಒಬ್ರು ಇರಲಿಲ್ಲ, ಅವ್ರು ಇನ್ನೂ ಕಾರ್ ಕ್ಲೀನಿಂಗಲ್ಲಿ ಬಿಸಿ ಇದ್ರು. ಏನಕ್ಕೆ ತತ್ತ ಸಕ್ರೆ ಹಾಂ ಮಿಸ್ಟೇಕ್ ಅಂದ್ರೆ ಏನು ಮಿಸ್ಟೇಕು? ಹಾಂ ಒಳಗಡೆ ತಿರ್ಗಲ್ವಾ ಆಂಟಿ? ನೀವು ಸಕ್ಕರೆ ಹಾಕೊಂಡೆ ತಿರ್ಗಿಸ್ಕೊಂತೀರ ಒಳಗೆ? ಸೊ ರಕ್ಷಾ ಬಂಧನ್ಗೆ ಇನ್ನೂ ಸ್ವಲ್ಪ ದಿನ ಇದೆ, ಬಟ್ ದೆನ್ ಅವತ್ತಿನ ದಿನ ಇವ್ನು ನನಗೆ ಸಿಗಲ್ಲ. ಹಾಗಾಗಿ ಪ್ರೀ ರಾಖಿ ಸೆಲೆಬ್ರೇಷನ್ ಕೂಡ ಅಲ್ಲೇ ಆಯಿತು. ಅವತ್ತೇ ರಾಖಿನೂ ಕಟ್ಬಿಟ್ಟೆ ಮುಂಚೆನೆ. ಹೋಗಲ್ವಾ? ಸೊ ಲಾಸ್ಟ್ ವೀಕೆ ಅವ್ನ ಬರ್ಡೇ ಕೂಡ ಆಗಿತ್ತು, ಹಾಗಾಗಿ ಪೋಸ್ಟ್ ಬರ್ಡೇ ಸೆಲೆಬ್ರೇಷನ್ ಕೂಡ ಅವತ್ತೇ ಆಯಿತು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ಮಾರುತಿ. ಸೊ ಇದೆಲ್ಲ ಆಗೋಸ್ಟಲ್ಲಿ ಕತ್ಲಾಗಿತ್ತು, ಬ್ಯಾಂಗ್ಳೂರ್ಗೆ ಹೊರಡೋಕೆ ಟೈಮ್ ಆಗಿತ್ತು, ಆ್ಯಂಡ್ ವಿಡಿಯೋ ಎಂಡ್ ಮಾಡೋಕ್ಕೆ ಕೂಡ ಟೈಮ್ ಆಗಿದೆ. ಸೊ ಎಸ್ ಗೈಸ್, ದಿಸ್ ವಾಸ್ ದ ಹೋಲ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಮಾಡಿ, ಆ್ಯಂಡ್ ನೀವು ಯಾರಾದರೂ ಈ ರಿಚುವಲ್ನ ಫಾಲೋ ಮಾಡ್ತಿದ್ರೆ ಕಾಮೆಂಟ್ ಮಾಡಿ ನನಗೂ ತಿಳಿಸಿ. ಸಿ ಯು ಗೈಸ್, ಬಾಯ್.